ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಏನು ಮಾರ್ಕಂಡೇಶ್ವರ ಸ್ವಾಮಿ ಬೆಟ್ಟದ ಸನ್ನಿಧಿಯಲ್ಲಿ ಜಾತ್ರೆ ಏನು ನಡೀತದೆ, ಆ ಜಾತ್ರೆ ಪ್ರಯುಕ್ತ ಪ್ರತಿ ವರ್ಷದಂತೆ ನಂದಿನಿ ಮಜ್ಜಿಗೆ ಪಾಕೆಟ್ ವಿತರಣೆ ಹಾಗೂ ವಾಟರ್ ಬಾಟಲ್ ಟಾಟಾ ಕಂಪ್ನಿದು ವಾಟರ್ ಬಾಟಲ್ ವಿತರಣೆ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವೆಲ್ಲ ಮಾರ್ಕಂಡೇಶ್ವರ ಸ್ವಾಮಿ ಭಕ್ತಾದಿಗಳು ಮತ್ತು ಅಭಿಮಾನಿಗಳು ಇವತ್ತು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ 2ರಿಂದ 3 ವರ್ಷದಿಂದ ಪ್ರತಿ ವರ್ಷ 5 ವರ್ಷ ಆಯ್ತಾ 5 ವರ್ಷದಿಂದ ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೀರಿ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರೀಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಈಗ ನಮ್ಮ ಮೊದಲನೇ ವರ್ಷ ನಾವು 5,000 ಜನಕ್ಕಿಂತ ಸ್ಟಾರ್ಟ್ ಆಗಿದ್ದು. ಇವತ್ತು 10ರಿಂದ 15,000ವರೆಗೂ ಇವತ್ತು ನಾವು ಟಾರ್ಗೆಟ್ ಇಟ್ಕೊಂಡು ಅದನ್ನು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದಕ್ಕೆಲ್ಲ ನಮ್ಮ ಮುಖಂಡರುಗಳೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಸ್ನೇಹಿತರು ಇರ್ಬೋದು, ನಮ್ಮ ಈ ಭಾಗದ ಎಲ್ಲ ಸ್ನೇಹಿತರು ಕೂಡ ನಮಗೆ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಸಕರು ಈ ದೇವ್ರ ದರ್ಶನಕ್ಕೆ ಬರ್ತಾ ಇದ್ದಾರೆ. ಅವ್ರ ಕಡೆಯಿಂದ ನಾವು ಪ್ರತಿ ವರ್ಷ ಉದ್ಘಾಟನೆ ಮಾಡಿಸಿ ಈ ಏನು ಉಚಿತ ನೀರು ಮತ್ತು ಮಜ್ಜಿಗೆ ಪಾಕೆಟ್ ಉದ್ಘಾಟನೆ ಮಾಡಿಸ್ತಾ ಇದ್ದೀರಿ. ಇವತ್ತು ಅವ್ರು ಬರೋ ಸ್ವಲ್ಪ ತಡ ಆಯಿತು, ಬಿಸಿಲು ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಮುಖಂಡರುಗಳೇ ಉದ್ಘಾಟನೆ ಮಾಡಿ ಈಗೆಲ್ಲ ಪ್ರಾರಂಭ ಮಾಡಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಸುಮಾರು 10ರಿಂದ 15,000 ಜನ ಇಲ್ಲಿ ಭಾಗವಹಿಸಿ ದೇವ್ರ ದರ್ಶನ ಮಾಡ್ತಾರೆ. ಸುಮಾರು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದು ಮಾರ್ಕಂಡೇಶ್ವರ ಸ್ವಾಮಿ ದೇವಸ್ಥಾನ. ಅಂದರೆ ಇದರ ಇಲ್ಲಿ ಮೊದಲನೇ ಸಾರಿ ಭಕ್ತಾದಿಗಳು ಒಂದು ಸಾರಿ ಬಂದ ಮೇಲೆ ಪ್ರತಿ ವರ್ಷ ಬಂದೇ ಬರ್ತಾರೆ. ಪ್ರತಿ ವರ್ಷ ಬಂದು ಇಲ್ಲಿ ದರ್ಶನ ಮಾಡ್ತಾರೆ. ಇಲ್ಲಿ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ಏನೋ ಉಪವಾಸ ಇರ್ತಾರೋ, ಒಂದು ದಿವಸದಿಂದ ಎಲ್ಲ ಏನು ಉಪವಾಸ ಇದ್ದಾರೋ ಇಲ್ಲಿ ದೇವ್ರ ದರ್ಶನ ಮಾಡಿದ್ದಾದ್ಮೇಲೆ ಅದಕ್ಕೆ ಇವತ್ತು ಶಿವರಾತ್ರಿ ಹಬ್ಬ ದರ್ಶನ ಮುಗಿದ ಮೇಲೆ ಅದಕ್ಕೆ ಸಾರ್ಥಕ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಜನಗಳ ಭಾವನೆ. ಅದಕ್ಕೋಸ್ಕರ ಎಲ್ಲ ಜನಗಳು ಎಲ್ಲೇ ಇರಲಿ, ಅವ್ರು ಎಲ್ಲೇ ನೆಲೆಸಿರ್ಲಿ, ಬೆಂಗಳೂರಾಗಿ ನೆಲೆಸಿರ್ಲಿ, ಬೇರೆ ರಾಜ್ಯದಲ್ಲಿ ನೆಲೆಸಿರ್ಲಿ, ಈ ಜಾತ್ರೆಗೆ ಬಂದು ಅವರು ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಅವ್ರ ತಮ್ಮ ಊರುಗಳಿಗೆ, ಅವ್ರ ಕುಟುಂಬ ಸಮೇತ ಊರುಗಳಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವಾಗಲೂ ಇದು ನಡೀತಾ ಬರ್ತಾ ಇದೆ. ಬರೋ ವರ್ಷ ಕೂಡ ಎಲ್ಲ ನಮ್ಮ ಸ್ನೇಹಿತರು ಬರೀ ನೀರು ಮತ್ತು ಮಜ್ಜಿಗೆ ಕೊಟ್ಟರೆ ಆಗಲ್ಲ. ಬರೋ ವರ್ಷದಿಂದ ನಾವೆಲ್ಲ ಸೇರಿಕೊಂಡು ನಾವು ಎಲ್ಲ ಸಹಕಾರ ಮಾಡ್ತೀವಿ. ನಾವು ಸಹಕಾರ ಮಾಡ್ತೀರಿ. ಅದಕ್ಕೆ ಅನ್ನದಾನ ಕೂಡ ನಾವು ಇದನ್ನು ಮಾಡಬೇಕು ಅಂತೇಳಿ ನಮ್ಮ ಸ್ನೇಹಿತರೆಲ್ಲ ಈಗಾಗಲೇ ಮುದ್ದತ್ತಿ ಮುಖಂಡರೆಲ್ಲ ಸೇರಿ ಈಗಾಗಲೇ ಎಲ್ಲ ಅವರು ಮಾತಾಡ್ಕೊಂಡಿದ್ದಾರೆ. ಅದೇ ರೀತಿ ಮುಂದಿನ ವರ್ಷ ನಾವೆಲ್ಲ ಸೇರಿ ಒಂದು ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಅನ್ನದಾನ ಸಹಾಯ ಕೂಡ ಮಾಡ್ಬೇಕಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಮೊದಲು 5,000 ಸ್ಟಾರ್ಟ್ ಆಯಿತು. ಲಾಸ್ಟ್ ಟೈಮು 8,000 ಆಯಿತು. ಈ ಸರಿ ಇನ್ನೂ ಒಂದು 2-3 ಸಾವಿರ ಜಾಸ್ತಿ ನಾವು ಟಾರ್ಗೆಟ್ ಇಟ್ಕೊಂಡು ತರಿಸ್ಕೊಂಡಿದ್ದೀವಿ. ಅದೇ ರೀತಿ ಮುಂದುವರ್ತದೆ. ಈಗ ಈ ನೀರಲ್ಲಿ ಕಲಸಿ ಕುಡಿಯೋದೆಲ್ಲ ಕೆಲವರೆಲ್ಲ ಕುಡಿಯಲ್ಲ ಹೆಲ್ತ್ ದೃಷ್ಟಿಯಿಂದ. ಅದಕ್ಕೋಸ್ಕರ ನಾವು ಪಾಕೆಟ್ಟೆ ನಂದಿನಿದು ಬ್ರ್ಯಾಂಡು, ನಮ್ಮ ಲೋಕಲ್ ಬ್ರ್ಯಾಂಡ್ ಅದು ಹೋಗ್ಬೇಕಂತ ಹೇಳ್ಬಿಟ್ಟು ಅದು ಎಲ್ಲ ಜನಗಳಿಗೆ ಅಡ್ವರ್ಟೈಸ್ಮೆಂಟು ಆಗ್ತದೆ. ಆಮೇಲೆ ಟಾಟಾ ಅದು ಒಂದು ಕಂಪ್ನಿ ಟ್ರಸ್ಟ್ ಇದ್ದಂಗೆ, ಅದಕ್ಕೆ ಅದೇ ಕಂಪ್ನಿನ ನಾವು ಅದೇನಕ್ಕಂದ್ರೆ ಅದು ತುಂಬ ಬಡ ಜನಕ್ಕೆ ಅನುಕೂಲ ಆಗುವಂಥ ಟ್ರಸ್ಟ್ ಇದೆ. ಅದಕ್ಕೋಸ್ಕರಾಗಿ ನಾವು ಜನಕ್ಕೆ ಇದು ಮಾಡ್ತಾ ಇದ್ದೀವಿ. ರಾಮು ಅಂದ್ಬಿಟ್ಟು ನಾವು ಮೊನ್ನೆ ಸೊಸೈಟಿಯಲ್ಲಿ SFSC ಸೊಸೈಟಿಯಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈಗ ನಮ್ಮ ಇದೆಲ್ಲ ಮಾರ್ಕಂಡೇಶ್ವರ ಸ್ವಾಮಿ ಮಹಾಶಿವರಾತ್ರಿ ಹಬ್ಬಕ್ಕೆ ಹಿಂದಿನ ದಿನ ಬೆಟ್ಟದ ಮೇಲೆ ವಿಜೃಂಭಣೆಯಿಂದ ನಡೀತದೆ ಫಂಕ್ಷನ್ನು. ಆದ್ದರಿಂದ ನಮ್ಮ ಮುಖಂಡರುಗಳು ಎಲ್ಲ ಸೇರಿ ಇಲ್ಲಿಗೆ ಬಿಸಿಲು ಅಂದ್ಬಿಟ್ಟು ಮಜ್ಜಿಗೆ ಮತ್ತು ನೀರು ವಿತರಣೆ ಮಾಡ್ತಾಯಿದ್ದಾರೆ. ಮುಂದಿನ ವರ್ಷ ಇನ್ನೂ 10,000 15,000 ವಿತರಣೆ ಮಾಡ್ತಾಯಿದ್ದಾರೆ. ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಿಂದ ಮಾಡ್ತಾರೆ ಅಂದ್ಬಿಟ್ಟು ಇದು ಮಾಡ್ತೀನಿ.